ಸ್ಯಾಂಡಲ್ವುಡ್ನಲ್ಲಿ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಏನು ಅಂದರೆ, 1 ತಿಂಗಳುಗಳ ಕಾಲ ಚಿತ್ರೋದ್ಯಮವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ಅನ್ನುವಂತಹ ಚರ್ಚೆ, ಅನ್ನುವಂತಹ ಸುದ್ದಿ ಈಗ ಎಲ್ಲ ಕಡೆ ಶುರುವಾಗಿದೆ. ಇದರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಸುರೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಏನಿದು ಈ ಸುದ್ದಿ ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಡ್ತಾರೆ. ಸರ್, ವಾಣಿಜ್ಯ ಮಂಡಳಿಯಲ್ಲಿ ಈ ಥರದ್ದು ಏನಾದರೂ ಒಂದು ಚರ್ಚೆ ಆಗಿದೆಯಾ? 1 ತಿಂಗಳುಗಳ ಕಾಲ ಸಂಪೂರ್ಣವಾಗಿ ಚಿತ್ರೋದ್ಯಮವನ್ನು ಬಂದ್ ಮಾಡಬೇಕು ಅನ್ನುವಂತಹ ಚರ್ಚೆ ಇಲ್ಲಿನ ಪದಾಧಿಕಾರಿಗಳಿಂದ ಆಗಿರ್ಬೋದು ಅಥವಾ ಯಾರ ಕಡೆಯಿಂದ ಆಗಿರ್ಬೋದು, ಒಂದೇನಾದರೂ ಚರ್ಚೆ ಆಗಿದ್ದೀನಾ, ಹೇಗೆ? ನಾವು ನಿನ್ನೆ ಒಂದು ಪೂರ್ವಭಾವಿ ಚರ್ಚೆ ಮಾಡಿ ಚಿತ್ರರಂಗ ಆಗೋ ಸಮಸ್ಯೆಗಳಿಗೆ ಅದು ಯಾವ ಥರ ಮುಂದುವರಿಬೇಕು, ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಚಿತ್ರರಂಗನ ಹೆಂಗೆ ಚೇತರಿಸ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ಒಂದು ಚರ್ಚೆ ಕರೆದಿದ್ವಿ. ಯಾರು ಹಿರಿಯ ನಿರ್ಮಾಪಕರು, ಪ್ರದರ್ಶಕರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ನಿರ್ಮಾಪಕರು ಕರೆದಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಚಿತ್ರರಂಗ ಉಳಿಸ್ಕೋಬೇಕು, ಬರ್ತಾ ಕನ್ನಡ ಚಿತ್ರರಂಗ ಡೇ ಬೈ ಡೇ ಡೆಟೋರಿಯೇಟ್ ಆಗುತ್ತೆ, ಕ್ಷೀಣಿಸ್ತಾ ಇದೆ. ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಈ ನೈಬರಿಂಗ್ ಸ್ಟೇಟಲ್ಲಿ ಇದು ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅವರು ಈಗಾಗಲೇ ಅವ್ರದ್ದೇ ಆದ ಒಂದು ಇದರಲ್ಲಿ 2-3 ವಿಚಾರಕ್ಕೆ ಅವರು ಬಂದ್ನ ಮಾಡಿದ್ದಾರೆ. ಮೈನ್ ಪರ್ಪಸ್ ಆಫ್ ಮೇಕಿಂಗ್ ಬಂದಿರೋದು IPL ಮ್ಯಾಚಿಂದ, ಆಮೇಲೆ ಅಲ್ಲಿ ಪೊಲಿಟಿಕಲ್ ನಮ್ಮ ಏನು ಚುನಾವಣೆ ಪ್ರಯುಕ್ತ ಅವರು ಮಾಡಿದ್ದಾರೆ. ಪ್ಲಸ್ ಕೆಲವು ವಿಚಾರಗಳು ಇಂಡಸ್ಟ್ರಿಯಲ್ಲಿ ಆಗುವಂಥ ಸಿನಿಮಾಗಳ ಕೊರತೆ ಕೂಡ ಇದೆ. ಸಿನಿಮಾಗಳ ಕೊರತೆಯಿಂದ ಭಾಳಷ್ಟು ಚಿತ್ರಮಂದಿರಗಳಿಗೆ ನಡೆಸೋಕ್ಕಾಗ್ತಾ ಇಲ್ಲ. ಸೆಂಟ್ರ್ಗಳಲ್ಲಿ ಕೆಲವು ಥಿಯೇಟ್ರ್ಗಳಿಗೆ ಮಾತ್ರ ಫೀಡಿಂಗ್ ಇದೆ, BC ಸೆಂಟ್ರ್ಗಳಿಗೆ ಆಗುತ್ತೆ. ನಮ್ಮಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಪಾಸ್ಟ್ 1.5-2 ಇಯರ್ಸ್ ಕೊರೋನಾ ಆದಮೇಲೆ ನಾವು ಚೇತರಿಸ್ಕೊಳ್ಳೇ ಇಲ್ಲ. ಈ ವಿಚಾರ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಈಗ ನಿರ್ಮಾಪಕರಿಗೆ ಏನು ತೊಂದರೆ ಇದೆ, ಪ್ರದರ್ಶಕರಿಗೆ ಏನು ತೊಂದರೆ ಇದೆ, ಆಮೇಲೆ ಪ್ರದರ್ಶಕರಿಗೆ ಯಾರಿಂದ ತೊಂದರೆ ಆಗ್ತಿದೆ, ಯಾಕೆ ಸಿನಿಮಾ ಮಂದಿರಗಳೆಲ್ಲ ಕ್ಲೋಸ್ ಆಗ್ತಾ ಇದೆ ಅಂತ ವಿಚಾರ ಚರ್ಚೆ ಬಂದಾಗ ಸಿನಿಮಾಗಳ ಕೊರತೆ ಎದ್ದು ಕಾಣ್ತಾ ಇದೆ. ನಮ್ಮಲ್ಲಿರೋ ನಿರ್ಮಾಪಕರು ಸರ್ಕಾರದಲ್ಲೂ ಕೂಡ 2-3 ವಿಚಾರ ಇದೆ. ಟ್ಯಾಕ್ಸೇಷನ್ ವಿಚಾರ ಆಗ್ಬೋದು, ತಾರತಮ್ಯ ಇದೆ. ಸೆಂಟ್ರಿಗೆ, B ಸೆಂಟ್ರಿಗೆ, C ಸೆಂಟ್ರಿಗೆ ಯೂನಿಫಾರ್ಮ್ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್ ಇಲ್ಲ. ಇಂಥ ವಿಚಾರ ಚರ್ಚೆ ಮಾಡೋ ಬಂದಾಗ ನಮ್ಮಲ್ಲಿ ಸಿನಿಮಾಗಳು ಕಡಿಮೆ ಇದೆ. ನಂಬರ್ ಆಫ್ ಮೂವೀಸ್ ಸಾರಿ ಮಾಡ್ತಲ್ಲ. ಹೊಸ ದೊಡ್ಡ ನಿರ್ಮಾಪಕಗಳು ಸಿನಿಮಾ ಮಾಡಬೇಕು ಅಂತ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದು ಮಾಡ್ತಾರೆ. ನಾವು ಭಾಳ ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀವಿ, ಅಟ್ಲೀಸ್ಟ್ ಮಿನಿಮಮ್ 2 ಮೂವೀಸ್ ಇನ್ ಇಯರ್ ಮಾಡಿ ಅಂತ. ಅದು ಮಾಡೋವಂಥ ಪ್ರಯತ್ನಕ್ಕೆ ಅವ್ರು ಕೈ ಹಾಕಿಲ್ಲ. ಅವರು ಕೂಡ ಕರೆಸಿ ಮಾತಾಡಿ ಚರ್ಚೆ ಮಾಡುವಂಥ ವಿಚಾರಗಳು ಚರ್ಚೆ ಮಾಡಿದ ಹೊರತು ಯಾವುದೇ ಕಾರಣಕ್ಕೂ ಬಂದ ವಿಚಾರ ಇನ್ನೂ ನಾವು ಅಲ್ಲಿ ತನಕ ಚರ್ಚೆ ಆಗಿಲ್ಲ. ಅದು ಅಕಸ್ಮಾತ್ ನಾವು ಮಾಡುವಂಥ ಕೆಲಸಗಳಿಗೆ ಅಡಚಣೆ ಆದಾಗ ಒಕ್ಕೂಟಕ್ಕೆ ಮಾತಾಡಬೇಕು. ಇನ್ನು ದೊಡ್ಡ ನಿರ್ಮಾಪಕರಿಗೆ ಮಾತಾಡಿಸ್ಬೇಕು, ಕಲಾವಿದರಿಗೆ ಕರೆದು ಮಾತಾಡಿಸ್ಬೇಕು. ಅದನ್ನು ಪೂರ್ವಭಾವಿ ಕರೆದಿರೋ ಚರ್ಚೆಗೆ ಊಹಾಪೋಹಗಳಾದರೆ ನಾವು ಜವಾಬ್ದಾರಲ್ಲ. ಅಥೆಂಟಿಕೇಷನ್ಗೆ ವಾಣಿಜ್ಯ ಮಂಡಳಿ ನಾವೇನಾರ ಮಾತಾಡೋದು ದಟ್ ಇಸ್ 100% ಪಕ್ಕ ಅಂತ. ಯಾವುದೇ ಕಾರಣಕ್ಕೂ ಬಂದ ವಿಚಾರ ಇನ್ನೂ ಚರ್ಚೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಚರ್ಚೆ ಆದಾಗ ಅಕಸ್ಮಾತ್ ನಮ್ಮ ಕಾರ್ಯಕಾರಿ ಸಮಿತಿ ಆಗಲಿ, ಚಿತ್ರಮಂದಿರದ ಹಿರಿಯ ನಿರ್ಮಾಪಕರಾಗಲಿ ಏನು ಡಿಸಿಷನ್ ತೊಂದು ಅದನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸ ಅಷ್ಟು ಮಾತ್ರ ಮಾಡ್ತೀವಿ. ಖಂಡಿತವಾಗ್ಲೂ ಈ ಬಾರಿ ನಾವು ಕಲಾವಿದರಿಗೆ ಐ ರಿಕ್ವೆಸ್ಟ್ ದೆಮ್ ಟು ಮೇಕ್ ಅಟ್ಲೀಸ್ಟ್ 2 ಮೂವೀಸ್ ಇನ್ ಇಯರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ದಿ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳ್ತೀನಿ. ಅದನ್ನು ಅವ್ರಿಗೂ ಕೂಡ ಅರಿವಿದೆ. ಚಿತ್ರರಂಗದ ಹೆಂಗೆ ಬಂದಿದ್ದೀವಿ, ಯಾವ ಥರ ನಡೆದು ಬಂದ ದಾರಿ ಏನು, ಸಿನಿಮಾ ಏನಾಗ್ತಾಯಿದೆ, OTT ಪ್ಲಾಟ್ಫಾರ್ಮ್ ಏನು ತೊಂದರೆ ಆಗ್ತಿದೆ, ಆಮೇಲೆ ಸಣ್ಣ ನಿರ್ಮಾಪಕರು ಚಿದ್ರಾಗಿ ಹೋಗ್ತಾಯಿದ್ರೆ ಅವ್ರಿಗೆಲ್ಲ ಉಳಿಸ್ಬೇಕು ಅಂದರೆ ದೊಡ್ಡ ನಟರುಗಳು ಕೂಡ ಅವ್ರ ಮುಂದೆ ಬಂದು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿತೌಟ್ ಯಾವುದೇ ಥರದ ಒಂದು ಬಯಾಸ್ ಇಲ್ಲದೆ ಬಂದು ಮಾಡಲಿ ಅಂತ ಕೇಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದನ್ನು ಚರ್ಚೆ ಆದ ನಂತರ ಅದನ್ನು ತಿಳಿಸ್ತಾರೆ. ಸರ್, ಈಗ ಏನಾಗಿದೆ ಅಂದರೆ, ಮಲಯಾಳಂ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಈಗ 3 ಸಿನಿಮಾಗಳು ಮಮ್ಮೂಟಿಯವ್ರ ಸಿನಿಮಾ ರಿಲೀಸ್ ಆಯಿತು ಸರ್. ಈ ವರ್ಷ ಇನ್ನು 5 ತಿಂಗಳಲ್ಲೇ ಮಲಯಾಳಂ ಇಂಡಸ್ಟ್ರಿ 1000 ಕೋಟಿ ಕಲೆಕ್ಷನ್ ಪ್ಲಸ್ ಆಗಿದೆ. ಬಟ್ ಇಂಡಸ್ಟ್ರಿಯಲ್ಲಿ ಶಿವಣ್ಣ ಒಬ್ಬರದ್ದು ಬಿಟ್ಟರೆ ಬೇರೆ ಯಾವ ಸ್ಟಾರ್ ನಟರ ಸಿನಿಮಾನೂ ಈ ವರ್ಷ ರಿಲೀಸ್ ಆಗಿಲ್ಲ. ಈ ವರ್ಷ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕೂಡ ಬಹಳ ಕಡಿಮೆ ಇದ್ದಾವೆ. ಸೊ ಈ ಒಂದು ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಬಹಳ ಗಂಭೀರವಾದ ವಿಚಾರ. ಕರ್ನಾಟಕ ದಮನಕ ಶಿವರಾಜ್ ಕುಮಾರ್ ಸಿನಿಮಾ ಬಿಟ್ಟರೆ ಎಲ್ಲ ಸಣ್ಣ ಸಿನಿಮಾಗಳು ನೋಡಿ, ಬೆಳಗ್ಗೆ ಮಾರ್ನಿಂಗ್ ಶೋ ಆಗ್ತದೆ, ವರ್ಷ ಸೇಮ್ ಡೇನೇ ನೋ ಶೋಗಳು ಆಗಿದೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಥಿಯೇಟ್ರ್ ಯಾಕೆ ಬರ್ತಾ ಇಲ್ಲ ಅನ್ನೋದು ಒಂದು ಚರ್ಚೆ. ಅದು ಬರ್ತಾ ಇರೋದಕ್ಕೆ ಬರೋಂಗೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಚರ್ಚೆ. ಆ ಮಾಧ್ಯಮದ ಮತ್ತು ತಮಗೂ ಕೂತು ಏನಾಗ್ತದೆ ಅಂದರೆ, BC ಸೆಂಟ್ರ್ಗಳಲ್ಲಿ ಸಿನಿಮಾ ಕೊರತೆ ಇದೆ. ನಾನು ಹೇಳೋದು ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಮಾಡಿದರೆ ಪ್ರತಿ ತಿಂಗಳು ದೊಡ್ಡ ಹೀರೋಗಳು ಸಿನಿಮಾ ರಿಲೀಸ್ ಆದರೆ ನಮ್ಮ ಚಿತ್ರರಂಗ ಚೇತರಿಸ್ಕೊಳ್ಳುತ್ತೆ. ಇಲ್ಲಾಂದರೆ ಪರಭಾಷಾ ಚಿತ್ರಗಳು ಬಂದು ನಮ್ಮ ಚಿತ್ರಮಂದಿರ ಹಾವಳಿ ಮಾಡಿದರೆ ಖಂಡಿತವಾಗ್ಲೂ ಒಂದು ಸಲ ಅವ್ರು ಏನಾದ್ರು ಅದು ಇಮ್ಯೂನ್ ಆಗಿಬಿಟ್ರೆ ನೆಕ್ಸ್ಟ್ ಕನ್ನಡ ಚಿತ್ರರಂಗಗಳಿಗೆ ಜಾಗ ಇರಲ್ಲ. ಕನ್ನಡ ಚಿತ್ರರಂಗದ ಬೆಳೆದು ಎತ್ತರವಾಗಿ ಬೆಳೆದಿದ್ದೀರಾ, ಮಾಡಿದ್ದೀರಾ, ಬಟ್ ಕನ್ನಡ ಚಿತ್ರ ಉಳಿಸುವಂಥ ಕೆಲಸ ನಮ್ಮವ್ರು ಮಾಡಲಿ ಅನ್ನೋ ಉದ್ದೇಶದಿಂದ ಮೀಟಿಂಗ್ ಕರೆದಿದ್ದೀವಿ. ಅದ್ರ ಚರ್ಚೆ ಆದಮೇಲೆ, ವಿಮರ್ಶೆ ಆದಮೇಲೆ ಇದ್ರ ಬಗ್ಗೆ ಇನ್ ಡೀಟೇಲ್ ಐ ವಿಲ್ ಟೆಲ್ ಯು ಸರ್. ಈಗ ಟೂ ಅರ್ಲಿ ಟು ಟೆಲ್ ಎವ್ರಿಥಿಂಗ್ ಸರ್. ಸರ್, ಈಗ ಇನ್ನೊಂದು ವಿಚಾರ ಏನಂದರೆ, ಲಾಸ್ಟ್ 3-4 ವಾರಗಳಿಂದ ಹೊಸ ಸಿನಿಮಾಗಳಿಗಿಂತ ಹಳೆ ಸಿನಿಮಾಗಳು ಮತ್ತೆ ರಿಲೀಸ್ ಆಗ್ತಾ ಇದ್ದಾವೆ.
ಅದು ಯಾಕೆ ಅಂತ ಕೇಳಿದ್ರೆ ಸಿನಿಮಾಗಳ ಕೊರತೆ ಅಂತಾನೆ ಆ ಚಿತ್ರಮಂದಿರದವ್ರು ಹೇಳ್ತಾ ಇರೋದು. ಇಲ್ಲ ಸರ್, ಈ ಸರಿ ಈ ವಾರ ಯಾವ ಸಿನಿಮಾನೂ ಇಲ್ಲ, ನಾವೇನ್ ಮಾಡ್ಬೇಕು, ಅದಕ್ಕೆ ಹಳೆ ಸಿನಿಮಾಗಳನ್ನ ಮತ್ತೆ ರಿಲೀಸ್ ಮಾಡ್ತಾ ಇದೀವಿ ಅಂತ. ಸೊ ಇದ್ರ ಬಗ್ಗೆ ಹೇಳೋದು. ಮತ್ತು ಇನ್ನೇನು ಮಾಡ್ತಾರೆ, ಥಿಯೇಟ್ರಿಗೆ ಅಲ್ಲಿ ಎಂಪ್ಲಾಯ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ಜೀವನ ಆಗಬೇಕಲ್ಲ. ಟು ಸರ್ವೈವಲ್ ಆಫ್ ದಿ ಇಂಡಸ್ಟ್ರಿ ದೇ ಆರ್ ಡೂಯಿಂಗ್ ಇಟ್. ನೋಡಿ ಕೇರಳ ವಿಚಾರ ಮರ್ತುಬಿಟ್ಟೆ. ನೋಡಿ ಕೇರಳದಲ್ಲಿ 3 ವರ್ಷಗಳ ಹಿಂದೆ ಅವರು ಎಲ್ಲ ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ವಿಂಗ್ಗಳಿಗೂ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಎಲ್ಲರೂ ಕೂರಿಸಿ ಚರ್ಚೆ ಮಾಡಿದ್ದಕ್ಕೆ ಈ ಚಿತ್ರರಂಗ ಹೆಂಗೆ ಡೆವಲಪ್ಮೆಂಟ್ ಆಗಿದೆ. ಪ್ರತಿಯೊಬ್ಬ ಕಲಾವಿದ ವರ್ಷಕ್ಕೆ 2 ಸಿನಿಮಾ, ಮಮ್ಮೂಟಿ ಕೂಡ 2-3 ಸಿನಿಮಾ ಮಾಡ್ತಿದ್ದಾರೆ, ಮೋಹನ್ ಲಾಲು ಮಾಡ್ತಾಯಿದ್ದಾರೆ, ಪೃಥ್ವಿರಾಜು ಮಾಡ್ತಾಯಿದ್ದಾರೆ. ಚಿತ್ರರಂಗ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾಯಿದೆ. ನೋಡಿ ಕಳೆದ 6 ತಿಂಗಳಲ್ಲಿ 5-6 ಮೂವಿ ರಿಲೀಸ್ ಆಗಿದೆ ಮಲಯಾಳಂ. ಇಟ್ ಹ್ಯಾಸ್ ಕ್ರಾಸ್ ಮೋರ್ ದೆನ್ 1300 crores, 1300 ಕೋಟಿಗಳನ್ನು ವ್ಯವಹಾರ ಮಾಡಿದೆ. ಅಂದರೆ ಇಡೀ ಭಾರತೀಯ ಚಿತ್ರರಂಗ ತಿರ್ನೋಡಂಗಾಗಿದೆ ಮಲಯಾಳಂ ಇಂಡಸ್ಟ್ರಿನ. ಅದೇ ಥರ ಕನ್ನಡ ಚಿತ್ರರಂಗ ಕೂಡ ಇಂಟರ್ನ್ಯಾಷನಲ್ ರೆಕಗ್ನೈಸ್ ಆಗಿದೆ. ನಾವ್ಯಾಕೆ ಮಾಡಬಾರ್ದು ಅನ್ನೋದು ಚರ್ಚೆಗೋಸ್ಕರ ಮೀಟಿಂಗ್ ಕರೆದೇ ಹೊರತು ಇನ್ನೇನು ಇಲ್ಲ. ಇದ್ರ ಬಗ್ಗೆ ಏನು ಜಾಸ್ತಿ ಡಿಸ್ಕಷನ್ ಬೇಡ. ಇದನ್ನು ಚರ್ಚೆದ ನಂತರ ನಮಗೆ ಏನು ಡೀಟೇಲ್ಸ್ ಐ ವಿಲ್ ಇನ್ಫಾರ್ಮ್. ಇದಾಗಿತ್ತು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರ ಮಾತು. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.